Hello everyone, welcome to my YouTube channel. Karnataka School Examination and Assessment Board SSLC Model Question Paper 2022-23 2025 ಈ ಒಂದು ಮಾಡೆಲ್ ಪೇಪರ್ನ ಕೂಡ ನೀವು ರೆಫರ್ ಮಾಡಿ. ಸೈನ್ಸ್ ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರ್. ಫಸ್ಟ್ ಮೇನಲ್ಲಿ ಫಿಸಿಕ್ಸ್ ಕ್ವಶನ್. ಫಿಸಿಕ್ಸ್ ಪಾರ್ಟ್ ಎಲ್ಲಿ ಕ್ವಶನ್ಸ್ಗಳು ಕೇಳಿರ್ತಾರೆ. ಇಲ್ಲಿ ಟೋಟಲ್ ನಿಮಗೆ 3 ಕ್ವಶನ್ಸ್ ಇರುತ್ತೆ. ಚೂಸ್ ದ ಕರೆಕ್ಟ್ ಆನ್ಸರ್ಸ್. ಹಾಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 1 ಕ್ವಶನ್ ಇರುತ್ತೆ. ಚೂಸ್ ದ ಕರೆಕ್ಟ್ ಆನ್ಸರ್ಗೆ ನೀವು ಆನ್ಸರ್ನ ಬರೀಬೇಕು ಅಂದರೆ ಆಪ್ಷನ್ದು ಕೋಡ್ ಇರುತ್ತೆ ABCD ಅಂತ. ಆ ಒಂದು ಕೋಡ್ನ ನೀವು ಮೆನ್ಷನ್ ಮಾಡಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ನೀವು ಯಾವುದೇ ಒಂದು ಕ್ವಶನ್ಗೂ ಕೂಡ ನೀವು ಆನ್ಸರ್ ಮಾಡಬೇಡಿ. ಆಪ್ಷನ್ನ ನೀವು ಬರದೆ ನೀವು ಆನ್ಸರ್ ಮಾಡಿ. ನೆಕ್ಸ್ಟ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ 3 ಕ್ವಶನ್ಸ್ ಕೊಟ್ಟಿದ್ದಾರೆ. 6, 7, 8 ಕ್ವಶನ್ಗೆ ಆಪ್ಷನ್ ಇರುತ್ತೆ. ಇಲ್ಲಿ ನೀವು ಯಾವ್ದಾದ್ರು 2 ಕ್ವಶನ್ನ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಟೋಟಲ್ ನಿಮಗೆ ಇದರಿಂದ 6 ಮಾರ್ಕ್ಸ್ ಸಿಗುತ್ತೆ. 4th ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ 9, 10, 11 3 ಕ್ವಶನ್ಸ್ ಇದೆ. ಈಚ್ ಕ್ಯಾರೀಸ್ 3 ಮಾರ್ಕ್ಸ್. ಇಲ್ಲಿ ಆಪ್ಷನ್ ಕೂಡ ಇದೆ. ಟೋಟಲ್ ನಿಮಗೆ 9 ಮಾರ್ಕ್ಸ್ ಸಿಗುತ್ತೆ ಈ ಮೇಲಿಂದ. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ 12 ಕ್ವಶನ್ಗೆ A ಆ್ಯಂಡ್ B ಅಂತ ಇದೆ. 13 ಕ್ವಶನ್ಗೆ ಇಲ್ಲಿ ನಿಮಗೆ 2 ಕ್ವಶನ್ನ ನೀವು ಆನ್ಸರ್ ಮಾಡಬೇಕು. ಟೋಟಲ್ ನಿಮಗೆ ಇದರಿಂದ 8 ಮಾರ್ಕ್ಸ್ ಸಿಗುತ್ತೆ. ಪ್ರತಿಯೊಂದು ಕ್ವಶನ್ನು ಕೂಡ ಅಟೆಂಡ್ ಮಾಡಿ. ಯಾವುದೇ ಕ್ವಶನ್ನು ಕೂಡ ನೀವು ಅಲ್ಲಿ ಸ್ಕಿಪ್ ಮಾಡ್ದೇನೆ ಅಟೆಂಡ್ ಮಾಡಿ. ಅಟ್ಲೀಸ್ಟ್ ನಿಮಗೆ ಗೊತ್ತಿಲ್ಲ ಏನೋ ಅದ್ರ ರಿಲೇಟೆಡ್ ಅಟ್ಲೀಸ್ಟ್ 1 or 2 ಸೆಂಟೆನ್ಸಲ್ಲಾದರೂ ಕೂಡ ಬರೀ. ನಿಮಗೆ ಆಫ್ ಮಾರ್ಕ್ಸ್ ಅದ್ರ ಸಿಗುತ್ತೆ. ಯಾವುದೇ ಕಾರಣ ಕ್ವಶನ್ ಅಂತೂ ನೀವು ಬಿಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ಕೆಮಿಸ್ಟ್ರಿಲಿ ಪಾರ್ಟ್ B ಇದು. ಇಲ್ಲೂ ಕೂಡ ಅಷ್ಟೇ ನಿಮಗೆ 14ಇಂದ 16 ತನಕ 3 ಮಾರ್ಕ್ಸ್ಗೆ ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸೇಮ್ ನೀವು ಆನ್ಸರ್ನ ಮಾಡಬೇಕಾದ್ರೆ ನಾನು ಫಿಸಿಕ್ಸಲ್ಲಿ ಹೇಳಿದ್ನಲ್ಲ ಹಾಗೆ ಕ್ವಶನ್ದು ಕೋಡ್ ಅದು ಆಲ್ಫಾಬೆಟ್ ಲೆಟರ್ನ ಬರೆದು ನೀವು ಇಲ್ಲಿ ಆನ್ಸರ್ನ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಆನ್ಸರ್ನ ಮಾಡೋಕ್ಕೆ ಹೋಗ್ಬಿಡಿ. ಅಲ್ಲಿ ಅವರು ಅದನ್ನ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಕ್ವಶನ್ ಪೇಪರ್ನ ನೀಟಾಗಿ 2ರಿಂದ 3 ಸರಿ ಓದಬೇಕಾಗುತ್ತೆ ನೀವು. ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ನಿಮಗೆ 1 ಮಾರ್ಕ್ಸ್ಗೆ 3 ಕ್ವಶನ್ಸ್ ಕೊಟ್ಟಿದ್ದಾರೆ. ಟೋಟಲ್ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ನಿಮಗೆ ಇಲ್ಲಿ 4 ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. 4 ಕ್ವಶನಲ್ಲಿ ನೀವು ಯಾವುದಾದ್ರು 3 ಕ್ವಶನ್ ಅಟೆಂಡ್ ಮಾಡುವ. ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಟೋಟಲ್ 6 ಮಾರ್ಕ್ಸ್. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ನಿಮಗೆ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 3 ಕ್ವಶನ್ಸ್ ಇರುತ್ತೆ. ಅಟೆಂಡ್ ಮಾಡಿದ್ರೆ ನಿಮಗೆ ಇಲ್ಲಿ 9 ಮಾರ್ಕ್ಸ್ ಸಿಗುತ್ತೆ. ಇಲ್ಲೂ ಕೂಡ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಅಂತ 2 ಕ್ವಶನ್ಸ್ ಇದೆ. 26 ಕ್ವಶನಲ್ಲಿ 1 ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮಗೆ ಇಲ್ಲಿ ಟೋಟಲ್ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪಾರ್ಟ್ C ಬಯಾಲಜಿ 27 ಕ್ವಶನ್ಗೆ ಏಡ್ಸ್ ವೈರಸ್ ವಾಟ್ಸ್ ಅಂತೇಳಿ 2 ಕ್ವಶನ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್. ಟೋಟಲ್ 2 ಮಾರ್ಕ್ಸ್. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ 3 ಕ್ವಶನ್ಸ್ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ 1 ಮಾರ್ಕ್ಸ್ ಇರುತ್ತೆ. ನೀವು ಇಲ್ಲಿ ಡಯಾಗ್ರಾಮ್ನು ಕೂಡ ನೀವು ಇಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಬಯಾಲಜಿಲಿ ಎಲ್ಲ ಡಯಾಗ್ರಾಮ್ಸಿಗೆ ಹೇಳಿರ್ತಾರೆ. ಸೊ ಎಲ್ಲ ಡಯಾಗ್ರಾಮ್ಸ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಎಲ್ಲ ಕ್ವಶನ್ಸ್ಗೂ ಚಾಯ್ಸಸ್ ಇರುತ್ತೆ. ಹಾಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನಲ್ಲಿ 1 ಕ್ವಶನ್ ಬರೀಬೇಕು. ಲಾಸ್ಟಲ್ಲಿ 5 ಕ್ವಶನ್ ಒಂದು ಆನ್ಸರ್ ಮಾಡಿ. ಥ್ಯಾಂಕ್ ಯು.